ಗಡಿ ಭಾಗದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಉದ್ವಿಗ್ನ ಆಗ್ತಾ ಇದೆ. ಭಾರತದ ಕಡೆಯಿಂದ ಪಾಕಿಸ್ತಾನದ ಮೇಲೆ ದಾಳಿ ಆಗ್ತಾ ಇದೆ, ಪಾಕಿಸ್ತಾನದ ಕಡೆಯಿಂದಲೂ ಕೂಡ ಪ್ರತಿದಾಳಿ ಆಗ್ತಾ ಇದೆ. ಜೊತೆಗೆ ಭಾರತದ ನಾಗರಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡುವಂತ ಕೆಲಸವೂ ಕೂಡ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಪಾಕಿಸ್ತಾನದ 16 ನಗರಗಳನ್ನ ಭಾರತ ಟಾರ್ಗೆಟ್ ಮಾಡ್ತು. ಆ 16 ನಗರಗಳನ್ನ ಉಡೀಸ್ ಮಾಡುವಂತ ಕೆಲಸವನ್ನ ಭಾರತ ಮಾಡ್ತು. ಜೊತೆಗೆ ಪಾಕಿಸ್ತಾನದ ರಾಜಧಾನಿಯನ್ನು ಕೂಡ ಬಿಟ್ಟಿಲ್ಲ, ಇಸ್ಲಾಮಾಬಾದ್ ಅನ್ನು ಕೂಡ ಬಿಟ್ಟಿಲ್ಲ. ಲಾಹೋರ್, ಕರಾಚಿ, ರಾವಲ್ಪಿಂಡಿ, ಇಸ್ಲಾಮಾಬಾದ್, ಪೇಶಾವರ ಯಾವುದೇ ನಗರವನ್ನು ಬಿಟ್ಟಿಲ್ಲ. ಒಟ್ಟು 16 ನಗರಗಳನ್ನು ಭಾರತ ಟಾರ್ಗೆಟ್ ಮಾಡ್ತು. ಪಾಕಿಸ್ತಾನದ ಪ್ರಧಾನಿಯ ಮನೆಯ ಮುಂಭಾಗದಲ್ಲಿ 200 ಮೀಟರ್ ದೂರದಲ್ಲಿ ಅಲ್ಲಿಗೂ ಕೂಡ ಭಾರತದ ಮಿಸೈಲ್ ದಾಳಿ ಆಗಿದೆ. ಅಲ್ಲಿಗೆ ಇಡೀ ಪಾಕಿಸ್ತಾನ ಸೇಫ್ ಅಲ್ಲ. ಪಾಕಿಸ್ತಾನವನ್ನ ಎಲ್ಲಾ ದಿಕ್ಕುಗಳಲ್ಲೂ, ದಶ ದಿಕ್ಕುಗಳಲ್ಲೂ ಸುತ್ತುವರೆದಿದೆ. ಒಂದು ಕಡೆಯಿಂದ ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಪದೇ ಪದೇ ದಾಳಿ ಮಾಡ್ತಾ ಇದೆ. ಖೈಬರ್ ಪಖ್ತೂನ್ಖ್ವಾದಲ್ಲಿ ಅಲ್ಲೂ ಕೂಡ ತೆಹರೀಕಿ ತಾಲಿಬಾನ್ ಅವರು ದಾಳಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಭಾರತ ದಾಳಿ ಮಾಡ್ತಾ ಇದೆ. ಸಮುದ್ರ ಸೇಫ್ ಅಂತ ಹೇಳಿದ್ರೆ ಅಲ್ಲೂ ಸೇಫ್ ಇಲ್ಲ. ಭಾರತದ INS ವಿಕ್ರಾಂತ್ ಕಾದು ಕುಳಿತಿದೆ. ಕರಾಚಿ ಬಂದರನ್ನ ನೇರವಾಗಿ ಟಾರ್ಗೆಟ್ ಮಾಡಿದೆ. ಇಲ್ಲಿಗೆ ಪಾಕಿಸ್ತಾನ ಸಂಪೂರ್ಣವಾಗಿ ಸುತ್ತುವರೆದು ಬಿಟ್ಟಿದೆ. ಎಲ್ಲೂ ಹೋಗಂಗಿಲ್ಲ, ತಪ್ಪಿಸಿಕೊಳ್ಳುವ ಹಾಗಿಲ್ಲ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನ ಕೂಡ ಅಲ್ಲಿರುವಂತಹ ಸೇನೆ ವಶಕ್ಕೆ ಪಡೆದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರದ ಸರ್ಕಾರಿ ಖಾಸಗಿ ಶಾಲೆಗಳು ಕ್ಲೋಸ್. ಜಮ್ಮು ಕಾಶ್ಮೀರದ ಹಲವು ಶಿಕ್ಷಣ ಸಂಸ್ಥೆಗಳಿಗೆ 2 ದಿನ ರಜೆ ಘೋಷಣೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಸುರಕ್ಷತೆ ಉದ್ದೇಶದಿಂದ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಅಲ್ಲಿರುವಂತಹ ಜನಸಾಮಾನ್ಯರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ. ಅದರ ಜೊತೆಗೆ ಖಾಸಗಿ ಸರ್ಕಾರಿ ಶಾಲೆಗಳು ಇವತ್ತು ಮತ್ತು ನಾಳೆ ಕ್ಲೋಸ್ ಆಗಿರ್ತವೆ. ಜಮ್ಮು ಮತ್ತು ಕಾಶ್ಮೀರದ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳನ್ನು ಬಂದ್ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಎಲ್ಲ ಸಿದ್ಧತೆಗಳನ್ನು ಭಾರತೀಯ ಸೇನೆ ಮಾಡ್ತಾ ಇದೆ, ಅಲ್ಲಿರುವಂತಹ ಸರ್ಕಾರ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರ ಮಾತ್ರ ಅಲ್ಲ, ಗಡಿ ಭಾಗದಲ್ಲಿ ಬರುವಂತಹ ಎಲ್ಲ ರಾಜ್ಯಗಳು, ಅದು ಪಂಜಾಬ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಅಲ್ಲೂ ಕೂಡ ಇದೇ ತರದ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಅದಕ್ಕೋಸ್ಕರನೇ ಮಾಕ್ ಡ್ರಿಲ್ ಅಂತ ಮಾಡಿದ್ದು. ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು, ಅದಕ್ಕೆ ಯಾವ ರೀತಿಯಾಗಿ ಸಿದ್ಧರಾಗಿರಬೇಕು ನಾವು, ಈ ಕಾರಣಕ್ಕೋಸ್ಕರ ಮಾಕ್ ಡ್ರಿಲ್ ಅನ್ನು ಮಾಡಲಾಗಿತ್ತು. 2-3 ದಿನಗಳ ಹಿಂದೆ ನಾವೆಲ್ಲರೂ ಕೂಡ ವಿಟ್ನೆಸ್ ಆದ್ವಲ್ಲ ಮಾಕ್ ಡ್ರಿಲ್, ಇದೇ ಕಾರಣಕ್ಕಾಗಿ. ಸೊ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಜಮ್ಮು ಕಾಶ್ಮೀರದ ದೃಶ್ಯಗಳು. ಸಂಪೂರ್ಣವಾಗಿ ರಸ್ತೆಗಳು ಖಾಲಿ ಆಗಿದ್ದಾವೆ, ಶಾಲೆಗಳು ಮುಚ್ಚಿದ್ದಾವೆ. ಖಾಸಗಿ ಶಾಲೆಗಳು, ಸರ್ಕಾರಿ ಶಾಲೆಗಳು ಇವತ್ತು ಮತ್ತು ನಾಳೆ ಕ್ಲೋಸ್ ಆಗಿರ್ತವೆ. ಉಧಂಪುರದ ದೃಶ್ಯ ಇದು. ಉಧಂಪುರದ ಸ್ಕೂಲ್ ಇದು, ಸರ್ಕಾರಿ ಸ್ಕೂಲ್, ಅದನ್ನು ಕ್ಲೋಸ್ ಮಾಡಿದ್ದಾರೆ, ಗೇಟ್ಗಳನ್ನು ಬಂದ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಮನೆಯಲ್ಲೇ ಇರಬೇಕು. ಜೊತೆಗೆ ಈ ಬಾರ್ಡರ್ ಏರಿಯಾದಲ್ಲಿ ಬರುವಂಥ ಮನೆಗಳನ್ನು ಖಾಲಿ ಮಾಡಿಸಿದ್ದಾರೆ. ಅಲ್ಲಿರುವಂಥ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ. ಒಂದು ಕಡೆಯಿಂದ ಪಾಕಿಸ್ತಾನದಿಂದ ಮಿಸೈಲ್ ದಾಳಿ ಆಗಿರ್ಬೋದು, ಡ್ರೋನ್ ದಾಳಿ ಆಗಬಹುದು, ಜೊತೆಗೆ ಶೆಲ್ ದಾಳಿ ಕೂಡ ಆಗ್ಬೋದು. ಇತ್ತೀಚೆಗೆ ಆಗಲೇ ನಾನು ಹೇಳ್ತಾ ಇದ್ದೆ, 12 ಜನ ಜೈಷೆ ಮೊಹಮ್ಮದ್ನ ಉಗ್ರರನ್ನ ಮತ್ತೆ ಛೂ ಬಿಟ್ಟಿದ್ರು. ಆ ಪೈಕಿ 7 ಜನರನ್ನ ಉಗ್ರರನ್ನ ಹೊಡೆದುರುಳಿಸಿದ್ದಾರೆ ಭಾರತದ ಸೈನ್ಯ. ಹಾಗಾಗಿ ಆ ಥರದ ಕಿತಾಪತಿ ಕೂಡ ಆಗಾಗ ಮಾಡ್ತಾ ಇರುತ್ತೆ ಪಾಕಿಸ್ತಾನ. ಇದರಿಂದಲೂ ಭಾರತ ಬಚಾವಾಗಬೇಕು. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಸರ್ವಸನ್ನದ್ಧವಾಗಿದೆ ಭಾರತ. ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಶಾಲಾ ಕಾಲೇಜುಗಳನ್ನು ಕ್ಲೋಸ್ ಮಾಡಿದೆ, ನಾಗರಿಕರನ್ನ ಸ್ಥಳಾಂತರ ಮಾಡಿದೆ. ಮೊದಲ ಪ್ರಾಶಸ್ತ್ಯ ಭಾರತಕ್ಕಿರೋದು ನಮ್ಮ ನಾಗರಿಕರನ್ನ ಸೇಫ್ ಆಗಿಡೋದು, ನಮ್ಮ ನಾಗರಿಕರನ್ನ ರಕ್ಷಣೆ ಮಾಡೋದು, ಆ ನಂತರ ಪಾಕಿಸ್ತಾನಕ್ಕೆ ಹೊಡೆಯೋದು. ಹಾಗಾಗಿ ನಮ್ಮ ನಾಗರಿಕರ ಸುರಕ್ಷತೆ ನಮಗೆ ಮುಖ್ಯ. ಈ ಹಿನ್ನೆಲೆಯಲ್ಲಿ ಅದನ್ನ ಎನ್ಶೂರ್ ಮಾಡ್ತಾ ಇದ್ದಾರೆ. ಜನರನ್ನ ಬೇಳೆಗಳಿಗೆ ಸ್ಥಳಾಂತರ ಮಾಡುವಂಥದ್ದು, ಶಾಲಾ ಕಾಲೇಜುಗಳನ್ನು ಕ್ಲೋಸ್ ಮಾಡೋದು, ಎಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಸೊ ಇವತ್ತು ಪಾಕಿಸ್ತಾನದಿಂದ ಯಾವ ರೀತಿಯಾಗಿ ಪ್ರತಿದಾಳಿ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಅದಕ್ಕೆ ಭಾರತ ಅದರ 10 ಪಟ್ಟು ಹೆಚ್ಚು ಪ್ರಮಾಣದಲ್ಲಿ ಪ್ರತಿದಾಳಿಯನ್ನು ಮಾಡುತ್ತೆ. ಸೊ ಈಗಾಗಲೇ ಕೌಂಟರ್ ಅಟ್ಯಾಕ್ ಅನ್ನು ಭಾರತ ಮಾಡಿ ಆಗಿದೆ. ನಮ್ಮ ಶಕ್ತಿ ಸಾಮರ್ಥ್ಯ ಏನು ಅಂತ ತೋರಿಸಿದ್ದೀವಿ. ಪಾಕಿಸ್ತಾನ ಪತರುಗುಟ್ಟಿ ಹೋಗಿದೆ. ಪಾಕಿಸ್ತಾನದ ಮುಂದೆ ಬೇರೆ ಯಾವುದೇ ಮಾರ್ಗ ಉಳಿದಿಲ್ಲ. ಚೀನಾ 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 ಅಂತ ಇಲ್ಲಿವರೆಗೆ ಹೇಳ್ತಾ ಇತ್ತು. ಚೀನಾ ಒಂದು ವೇಳೆ ಸಹಾಯ ಮಾಡಿದ್ರು ಕೂಡ ಯಾವ ರೀತಿಯಲ್ಲಿ ಸಹಾಯ ಮಾಡಬೇಕು, ಈ ಸೇನಾ ಬಳಕೆ ಆಗುವಂತ ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನ, ಮೆಷಿನರಿಗಳನ್ನ, ಗನ್ನು, ಯುದ್ಧಕ್ಕೆ ಬೇಕಾದಂತ ಸಲಕರಣೆ, ಇದನ್ನ ಕೊಡಬಹುದಷ್ಟೇ. ಅದನ್ನ ಬಿಟ್ಟು ಬೇರೆ ಏನು ಮಾಡೋದಕ್ಕಾಗೋದಿಲ್ಲ. ಅವರು ಕೊಟ್ಟಂತ ಯುದ್ಧ ಸಲಕರಣೆಗಳೇ ಇವತ್ತು ಟುಸ್ ಆಗಿರೋದು, ಟುಸ್ ಪಟಾಕಿ ಆಗಿರೋದು.
JF-17 ಅವರೇ ಕೊಟ್ಟಂತದ್ದು, HQ-9 ಅವರೇ ಕೊಟ್ಟಿರೋದು. ನಾವು ಹೊಡೆದು ಹಾಕಿದೀವಲ್ಲ ಡ್ರೋನು, ಅದು ಅವರೇ ಕೊಟ್ಟಿದ್ದು. ಟರ್ಕಿಯವರು ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ಇನ್ನು ಮಿಸೈಲ್ಗಳು ಅದು ಕೂಡ ಚೀನಾನೇ ಕೊಟ್ಟಿದ್ದು. ಎಲ್ಲಾನು ಟೂಸ್ ಪಟಾಕಿ ಆಗಿದ್ದಾವೆ. ಇನ್ನು ಮುಂದೆ ಚೀನಾ ಬಂದರೂ ಕೂಡ ಮಾಡೋದೇನಿದೆ? ಚೀನಾ ಹೇಳ್ತಾ ಇದೆ, ನಾವು ನಮ್ಮ 6th ಜನರೇಷನ್ ಯುದ್ಧ ನೌಕೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದೆ. JF-35 ಅದನ್ನೇ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಅದನ್ನು ಕೊಟ್ಟರೂ ಕೂಡ ಏನು ಪ್ರಯೋಜನ? ಅದನ್ನು ನಾವು ಹೊಡೆದುರುಳಿಸ್ತೀವಿ. ನಮ್ಮ S-400 ಸಾಕು. ನಿಮ್ಮ F-16 ಅಮೆರಿಕ ಕೊಟ್ಟಂತ F-16 ಅದನ್ನೇ ಮಿಗ್ನ ಮೂಲಕ ನಾವು ಹೊಡೆದುರುಳಿಸಿದೀವಿ. ಇನ್ನಿವೆಲ್ಲ ಯಾವ ಲೆಕ್ಕ? ನಿನ್ನೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೋಡಿ. ಒಂದೇ ಒಂದು ಮಿಸೈಲ್ಗಳು ಭಾರತದ ಒಳಗಡೆ ಎಂಟರ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲವನ್ನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿತ್ತು. ಎಲ್ಲಾನು ಸ್ಟಿಲ್ತ್ ಕವರ್ಡ್ ರೀ. ಅಲ್ಲಿರುವಂತ ಮಿಸೈಲ್ಗಳು ಜೊತೆಗೆ F-16, JF-17 ಇದೆಲ್ಲವೂ ಕೂಡ ಸ್ಟಿಲ್ತ್ ಕವರ್ಡ್. ಆದರೂ ಕೂಡ ನಮ್ಮ S-400 ಅದನ್ನ ಐಡೆಂಟಿಫೈ ಮಾಡಿ ಹೊಡೆದುರುಳಿಸುವಂತ ಸಾಮರ್ಥ್ಯವನ್ನ ಹೊಂದಿದೆ. ಆ ಕೆಲಸವನ್ನ ಮಾಡಿ ತೋರಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.